ಈಗ ಹಾಂ ಸರ್ವದೈವ ಸುಪ್ರೇಷ್ಠಂ. ಹಾಂ ಈಗೇನು ಹೇಳಿದರು ತಾರತಮ್ಯ ಎಲ್ಲ ಹೇಳ್ತಾ ಬಂದು ಅದ್ರಲ್ಲಿ ನೋಡೋದಕ್ಕೆ ಕೆಲವಕ್ಕೆಲ್ಲ ಕನ್ಫ್ಯೂಷನ್ ಬಂತು ನಮಗಾಗ. ಇಂದ್ರ ಮೇಲೆ ಕೆಲವು ಪರಸ್ಪರ ಏನೇನೋ ಆಗಿಬಿಡ್ತು. ಅದೆಲ್ಲ ಸರಿಯಾಗಿ ಹೇಳ್ತಾರೆ, ಎಲ್ಲ ಸರಿಯಾಗಿದೆ, ಹೀಗೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ತೇಭ್ಯ ಶತಗುಣಾನಂದ ದೇವ ಪ್ರೇಷ್ಯಾಸ್ತು ಮುಖ್ಯತಃ ಏತೇ ಹಿ ದೇವಗಂಧರ್ವ ಮುಕ್ತೇಭ್ಯ ತೇಭ್ಯ ಏವ ಚ ಶತಾಧಿಕಾ ಹಿ ಪಿತರಃ ತೇಭ್ಯ ಅಜಾನ ದೇವತಾ ಅನಾಖ್ಯ ದೇವತಾಸ್ತು ಜಾತಾ ದೇವಕುಲೇ ಚಯ. ಅವರು ಆ ದೇವತೆಗಳು ಡೈರೆಕ್ಟ್ ದೇವತೆಗಳಲ್ಲ, ದೇವಕುಲದಲ್ಲಿ ಬಂದವರು ಅನಾಖ್ಯಾತ. ಆಜಾನ ದೇವತಾಸ್ತಾಹಿ ತಾಭ್ಯೋ ಅಗ್ರ್ಯಾಹ ಕರ್ಮದೇವತಾ. ಕರ್ಮಜ ದೇವತೆಗಳು ಅಂತಾರಲ್ಲ, ಕರ್ಮದೇವತೆಗಳು ಕರ್ಮಜ ದೇವತೆಗಳು. ಬಲ್ಯಾದ್ಯಾರವರು ಬಲಿ ಮೊದಲಾದವರು. ಅಂತರಾಪ್ರಾಪ್ತ ದೇವತಾ ಕರ್ಮದೇವತಾ, ಅವ್ರ ಮೊದಲು ದೇವತೆಗಳಲ್ಲ, ಕರ್ಮಾಚರಣೆ ಮಾಡಿದ್ದರ ಫಲವಾಗಿ ದೇವತೆಗಳದು. ಸರ್ವಿಸ್ ಮೇಲೆ ಪ್ರಮೋಟ್ ಆಗ್ತಾರಲ್ಲ ಹಾಗೆ ದೇವ ಅಲ್ಲ 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 ಅವ್ರಿಗಿಂತ ಕಡಿಮೆ ಗಂಧರ್ವರು ಆ ಗುಂಪೆ ಸೇರಿದವರು ಈ ರೀತಿ ಮಾಡಿ ಮೇಲೆ ಹೋಗಿಬಿಡ್ತಾರೆ. ಕರ್ಮದೇವತಾ ಬಲ್ಯಾದ್ಯ ಎಕ್ಸ್ಟ್ರಾರ್ಡಿನರಿ ವರ್ಕ್ ಇದ್ದಾಗ ಅದನ್ನು ಕೊಡ್ತಾರೆ. ಕೆಲವು ಇದೆ, ಒಂದರಿಂದ ಮೂರನೇ ಕ್ಲಾಸು ಹಿಂದೆಲ್ಲ ಜಂಪ್ ಮಾಡಿಸ್ತಿದ್ರು, ಭಾರಿ ಬುದ್ಧಿವಂತರಿಗೆ. ಮನುಷ್ಯ ಸಾಧ್ಯ, ಮನುಷ್ಯೋತ್ತಮರಿಗೆ ತಮ್ಮದು ಫಿಕ್ಸ್ ಇರುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದೇ ಪೆಡೆಸ್ಟ್ರಿಯನ್ನಿಗೆ ಎಷ್ಟು ಜೋರಾಗಿ ಓಡಿದ್ರು ಅವ್ನು ಎಷ್ಟು ಓಡೋದಿಲ್ಲ ಸಾಧ್ಯ, ಅವ್ರಿಗೇನು ರೂಲ್ಸ್ ಇಲ್ಲ. ಈ ಕಡೆಗೆ ಬರಬಾರ್ದು ಅಷ್ಟೇ. ಇವನಿಗೆ ರೆಸ್ಟ್ರಿಕ್ಷನ್, ಕಾರಿಗೆ ಎಷ್ಟು ಇದಕ್ಕೆಷ್ಟು ಅಂತ ಹಾಕ್ತಾರಲ್ಲ ಹಾಗೆ. ಅಲ್ಲ 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 ಜಾತಾಪರೋಕ್ಷಿಗಳು ದೇವತೆಗಳೆಲ್ಲ ಜಾತಾಪರೋಕ್ಷಿಗಳು, ಗಂಧರ್ವ ಮೊದಲಾದವರಿಗಿಲ್ಲ, ಅವರಲ್ಲ. ದೇವತೆಗಳು ಅಂತ ಫಿಕ್ಸ್ ಆಗಿದ್ದಾರೆ, ತತ್ವಾಭಿಮಾನ ದೇವತೆಗಳಿಂದ ಅವರಿಗೆಲ್ಲ ಇದೆ ಜಾತಾಪರೋಕ್ಷಗಳು. ಜಾತಾಪರೋಕ್ಷಗಳು ಅಂದ್ರೇನು, ಯಾವಲ್ಲ ಅಪರೋಕ್ಷಗಳು ಅಂತ ಅರ್ಥ ಅಲ್ಲ. ಪೋಸ್ಟಿಗೆ ಬರೋ ಹೊತ್ತಲ್ಲಿ ಆಗಿಬಿಟ್ಟಿರ್ತಾರೆ. ಅಪರೋಕ್ಷ ಇಲ್ಲದವರಿಗೆ ಪೋಸ್ಟ್ ಇಲ್ಲ. ಇವತ್ತು ಅಟೆಂಡೆಂಟ್ ಕ್ವಾಲಿಫಿಕೇಷನ್ ಏನು ಕೇಳ್ತಾರೆ? ಏನು ಕೇಳೋದಿಲ್ಲ. ಅದಕ್ಕೆ ಅವ್ರಿಗೆ ಆ ಕೆಲಸಕ್ಕೆ ಏನು ಓದಿ ಉಪಯೋಗ ಇಲ್ಲ. ಓದಿದ್ರು ಕೆಲಸ ಕೊಟ್ಟರೆ ಓದಿದ್ರಿಂದ ಉಪಯೋಗ ಬರಲ್ಲ. ಅದರಿಂದ ಇವರಿಗೆ ಚಾನ್ಸ್ ಇದೆ, ಅವರಿಗಿಲ್ಲ. ಅಜಾನ ದೇವತಾ ಬಲ್ಯಾದ್ಯ ಅಂತರಾಪ್ರಾಪ್ತ ದೇವತಾ ಕರ್ಮದೇವತಾ ತಾಭ್ಯಶ್ಚ ತಾತ್ವಿಕಾ ದೇವ. ಇದರಲ್ಲಿ ಏನು ವಿಷಯ ಇದೆ ಗೊತ್ತಾ? ಇದರಲ್ಲಿ ಒಂದೊಂದು ಡೆಫಿನೇಷನ್, ಎಲ್ಲರಿಗೂ ಡೆಫಿನೇಷನ್ ಕೊಡ್ತಾರೆ. ಸುಮ್ಮನೆ ತಾರತಮ್ಯ ಹೇಳ್ಕೊಂಡು ಹೋಗಿಬಿಡ್ತಾರೆ. ಹಾಗೇನೆ ಇದು ಅರ್ಥ ಕೊಟ್ಟಿರೋದ್ರಿಂದ ಇದು ಈ ಅರ್ಥ ನೋಡಬೇಕಾಗ. ಬೇರೆ ಕಡೆ ಕರ್ಮದೇವ ಅಷ್ಟೇ ಉಪಯೋಗಿಸ್ಬಿಡ್ತಾರೆ. ಇದು ಈ ಅರ್ಥ ಇಟ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು. ತೇಭ್ಯೋ ದಕ್ಷಶ್ಚೇಂದ್ರನಾಮ ಸಹೀಂದುಂ ಧಾರಯೇತ್. ಇಲ್ಲಿ ಇಂದ್ರ ಅಂತ ಹೇಳಿದ್ರಲ್ಲ, ದಕ್ಷ ಅಂತ ಅರ್ಥ ಅಲ್ಲಿ, ಈ ಇಂದ್ರ ಅಲ್ಲ ಅಲ್ಲಿ. ಯಾಕೆಂದರೆ ಭಾಳ ಬೇರೆ ಅರ್ಥ. ಇಂದುಂ ರಾವಯತ್ ಅಂದ್ರೇನು, ಚಂದ್ರನಿಗೆ ಶಾಪ ಕೊಟ್ಟು ಇದು ಮಾಡಿದ್ರಲ್ಲ, ಅದಕ್ಕೋಸ್ಕರ ದಕ್ಷ ಪ್ರಜಾಪತಿ ಇಂದ್ರ ಅಂತ ಕರೀತಾರೆ ಅಷ್ಟೇ ಹೊರತು ಈ ಅರ್ಥದಲ್ಲಿ ಇಂದ್ರ ಅಲ್ಲ. ತಸ್ಮಾತ್ ಬೃಹಸ್ಪತಿರ್ ನಾಮ, ಬೃಹೇಂದ್ರ ಅಂತ ಹೇಳಿದರೆ ಅಲ್ಲಿ ಇಂದ್ರ ಕಡಿಮೆ ಆಗಿ ಬೃಹಸ್ಪತಿ ಮೇಲೆ ಆಗಿರೋದು ಹೇಳಬೇಕಾದ್ರೆ ಹಾಗಲ್ಲ. ಅಲ್ಲಿ ಬೃಹಸ್ಪತಿಗೆ ಕಡಿಮೆ ಅರ್ಥ, ಇಂದ್ರ ಬೃಹಸ್ಪತಿಗೆ ಬೇರೆ ಅರ್ಥ, ಇಂದ್ರಕ್ಕೆ ಕಡಿಮೆ ಅರ್ಥ. ಶಬ್ದ ಒಂದೇ, ಅರ್ಥ ಕಡಿಮೆ ಆಗ್ಬಿಟ್ಟಿದೆ. ಪುರಂದರ ತಸ್ಮಾತ್ ಪ್ರಜಾಪತಿರ್ ಮುಕ್ತೋ ರುದ್ರ ಪ್ರಜನನೇಸಿತ. ತಸ್ಮಾತ್ ಇಲ್ಲಿ ಪ್ರಜಾಪತಿ ಮುಕ್ತ ರುದ್ರ ಶೇಷರು ಅಂತ ಅರ್ಥ ಮುಂದೆ ಪ್ರಜಾಪತಿ ಶಬ್ದಕ್ಕೆ. ತಸ್ಮಾತ್ ಬ್ರಹ್ಮ ಶತಗುಣೋ ಮುಕ್ತ ಇತೇಶ ನಿರ್ಣಯ. ಅವ್ರ ಮೇಲೆ ಯಾರಿದ್ದಾರೆ? ಶತಗುಣ ಯಾರು? ರುದ್ರ ಅಂದರೆ ಉಳಿದವರೆಲ್ಲ ಸೇರಿಬಿಡ್ತಾರೆ, ಶೇಷಗಳೆಲ್ಲ ಬಂದುಬಿಡ್ತಾರೆ. ಅವು ಯಾವ ಒಬ್ಬರೇ ಹೇಳಿದ್ರು ಕೂಡ ಆ ಕ್ಯಾಟಗರಿ ಕಂಪ್ಲೀಟ್ ತಗೋಬೇಕಾದ್ರೆ. ಕಕ್ಷ ಅಂತ ಅದಕ್ಕೆ ಹೆಸರು. ಕಕ್ಷ ಅಂದ್ರೆ ಏನು? ಆ ಕ್ಲಾಸ್ ಸೇರೋ ಕಕ್ಷ ಅಂತಾರಲ್ಲ, ಕಕ್ಷ ಕಕ್ಷದೊಳಗಿದ್ರೆ ಕಕ್ಷಕ್ಕೆ ಸೇರಿದವ್ರನ್ನ ಕಕ್ಷರು ಅಂತ ಕರೀತಾರೆ. ಅದಕ್ಕೆ ಬರೀ ಅದಕ್ಕೆ ಕಕ್ಷ ಅಂತ ಕರಿಬೇಕು. ಯಥಾನಂದೇ ತಥಾ ಜ್ಞಾನೇ ವಿಷ್ಣು ಭಕ್ತೋ ಬಲಾಧಿಕೆ ಸರ್ವೈರ್ಗುಣೇ ಶತಗುಣಾ ಕ್ರಮೇಣೋಕ್ತೇನ ತೇಖಿಲಾ. ವಿಶೇಷ ಇಲ್ಲಿ ಸಾಮಾನ್ಯವಾಗಿ ಸ್ಕೇಲ್ ಅಂತ ಹೇಳಿದರೆ ಅವ್ರ ಕೆಲಸ ಸಂಬಳ ಅಷ್ಟೇ ಸಂಬಂಧಪಟ್ಟಿದ್ದು, ಅವ್ರ ಹೈಟು ವೇಟೆಲ್ಲ ಕೌಂಟ್ ಆಗೋದಿಲ್ಲ. ಇಲ್ಲಿ ತಾರತಮ್ಯ ಹಾಗಲ್ಲ. ಕೆಳದವ್ರ ಮೇಲೆದು ಎಲ್ಲದರಲ್ಲೂ ಮೇಲೆ, ಅವರು ಕೆಳಗೆಂದು ಎಲ್ಲದರಲ್ಲೂ ಕೆಳಗೆ. ಆದ್ದರಿಂದ ಟೋಟಲ್ ಪ್ರತಿಬಿಂಬ ಅಂತ ಹೇಳಿದ್ರಿಂದ, ಪ್ರತಿಬಿಂಬ ಭಾವ ಇರೋದ್ರಿಂದ ಹೇಗಿರ್ತಾರೆ ಅವರು? ಟೋಟಲಿ ಹಾಗೆ. ಪ್ರತಿಬಿಂಬದ ಎಲ್ಲದೂ ಹಾಗೆ ಇರಬೇಕು. ಒಂದಿಲ್ಲ ಯಾವುದೋ ಒಬ್ಬ ನೀವು ಆನೆ ಇಟ್ಟೋದ್ರಲ್ಲಿ ನಾಯಿ ಫೋಟೋ ಬಂದರೆ ಸರಿಯಲ್ಲ, ಅದಕ್ಕೆ ಸಿಮಿಲ್ಯಾರಿಟಿ ಇರಬೇಕು. ಅಥವಾ ಸಹಸ್ರ ಗುಣಿತ ಅನಂತ ಗುಣಿತ ಅಸ್ತಥ, ಅದರಲ್ಲೆಲ್ಲ ನೀವು ಶತಗುಣ ಅಂದರೆ ಬಹುಗುಣ. ಕೆಲಸ ಹೊತ್ತೇ 100 ಆಗ್ಬೋದು, 1000 ಆಗ್ಬೋದು, ಅನಂತ ಆಗ್ಬೋದು. ದೇವರು ತಗೊಂಡಾಗ ಅನಂತನೇ ಪ್ರತಿಯೊಂದು ಕೂಡ. ಯಥಾ ದೀಪಾತ್ ಶತಗುಣ ಅಗ್ನಿಜ್ವಾಲ ನ ದೀಪವ. ಅಗ್ನಿಜ್ವಾಲೆ ಇದೆ, ದೀಪ ಇದೆ. ಎಷ್ಟು ದೀಪ ಇದ್ರೆ ಯಾರು ಬಿಡೋಗೋದಿಲ್ಲ, ಅಗ್ನಿಜ್ವಾಲ ಬಿಡೋಗ್ಬಿಡ್ತಾರೆ. ಯಾಕೆ? ಅದು ಟೆಂಪ್ರೇಚರ್ ಭಾರಿ ಜಾಸ್ತಿ. ಅದು ಯಥಾ ದೀಪಾತ್ ಶತಗುಣ ಅಪಿ ಅಗ್ನಿಜ್ವಾಲ ನ ದೀಪವತ್.
ಸ್ಫುಟೀಭವ ಹೇಳಬೇಕಾದ್ರೆ ಬೆಳಕು ಅಗ್ನಿ ಅಂತ ಕರೀತಾರೆ, ಆದರೆ ಎರಡು ಅಗ್ನಿನೂ ಬೇರೆ ಬೇರೆ. ಯಥೈವಾಗ್ನಿರ್ ಬಹುರೂಪೆ ಸೂರ್ಯ, ಅಗ್ನಿ ಎಷ್ಟೇ ಜಾಸ್ತಿ ಆದರೂ ಕೂಡ ಸೂರ್ಯನ ಹೇಳಕ್ಕೆ ಬರೋದಿಲ್ಲ. ದೀಪವು ಎಷ್ಟೇ ದೊಡ್ಡದಾದರೂ ಅಗ್ನಿ ಅಲ್ಲ, ಅಗ್ನಿ ಎಷ್ಟೇ ದೊಡ್ಡದಾದರೂ ಸೂರ್ಯ ಅಲ್ಲ. ಆ ರೀತಿ ವ್ಯತ್ಯಾಸ ಇದೆ. ಯಥೈವ ಸೂರ್ಯ ದ್ವಿಗುಣ ಚಂದ್ರೋ ನೈವ ಸ್ಫುಟೀಭವೇ. ಚಂದ್ರ ಸೂರ್ಯನಿಗಿಂತ ಎರಡರಷ್ಟು ಇದ್ದರೂ ಕೂಡ ಸೂರ್ಯನಷ್ಟು ಕ್ಲಾರಿಟಿ ಇಲ್ಲ. ನಮಗೆ ಕ್ಲಾರಿಟಿ ಬರೋದು ಬೆಳದಿಂಗಳಿಂದ ಅಲ್ಲ, ಯಾವುದರಿಂದ? ಡೇ ಲೈಟಿಂದನೇ ಬರೋದು. ಉತ್ತರೇಶಾಂ ಗುಣ. ಇದು ಇಲ್ಲಿ ಸಂಸಾರದಲ್ಲಿ ಹೀಗೆ, ಅದು ಸ್ವರೂಪದಲ್ಲಿ ಹಾಗಲ್ಲ, ಅಲ್ಲಿ ಮಾತ್ರ ಅದೇ ರೀತಿ ನಡೀಬೇಕು. ಉತ್ತರೇಶಾಂ ಗುಣ ಏವಂ ಅತಿಸ್ಫುಟ. ಮೇಲಕ್ಕೆ ಇರ್ತಾ ಹೋದಂತೆ ಕ್ಲಾರಿಟಿಯೂ ಜಾಸ್ತಿ, ಕ್ವಾಲಿಟಿ ಜಾಸ್ತಿ, ಎಲ್ಲದರಲ್ಲೂ ಜಾಸ್ತಿ. ಇದು ತಾರತಮ್ಯದ ಅರ್ಥ. ಇದು ಬರೀ ಗ್ರೇಟ್ ಅಂತ ತಿಳ್ಕೊಂಡ್ರೆ ತಪ್ಪದು. ಅಂತ ಬ್ರಹ್ಮಾಂತ ಪ್ರತಿಬಿಂಬಾಯತಃ ಪೂರ್ವೇ ಬ್ರಹ್ಮಾಂತ ನಾಂ ನರಾದಯ. ಅದಕ್ಕೆ ಶಬ್ದ ಉಪಯೋಗಿಸೋದು ಪ್ರತಿಬಿಂಬ. ಈ ಶಬ್ದ ಉಪಯೋಗಿಸಿದ ಮೇಲೆ ಯಾರಲ್ಲಿ ಬಿಂಬ ಪ್ರತಿಬಿಂಬ ಭಾವ ಹೇಳ್ತೇವೆ ಅವರೆಲ್ಲರೂ ಕೂಡ ಇವರಿಗಿಂತ ಏನಾಗಿರ್ತಾರೆ? ಎಲ್ಲದರಲ್ಲೂ ಜಾಸ್ತಿ ಇರ್ತಾರೆ. ಇದು ಇಂಟ್ರೆಸ್ಟಿಂಗ್. ಅಥೋ ಅಸ್ಪಷ್ಟ ರೂಪಾಸ್ತೆ ಸ್ಫುಟರೂಪಾಸ್ತ ಅಥೋತ್ತರ. ಪ್ರತಿಬಿಂಬದಲ್ಲಿ ಎರಡು ವೆರೈಟಿ. ನಾಟ್ ವೆರಿ ಕ್ಲಿಯರ್ ಅಲ್ಲ, ವೇಗ್ ಪ್ರತಿಬಿಂಬ ಬೇರೆ, ಕ್ಲಿಯರ್ ಪ್ರತಿಬಿಂಬ ಬೇರೆ. ಕ್ಲಿಯರ್ ಪ್ರತಿಬಿಂಬ ಡಿಪೆಂಡೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ, ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಅರ್ಥ. ಅಥವಾ ಅಸ್ಪಷ್ಟ ರೂಪಾಸ್ತೆ ಸ್ಫುಟರೂಪಾಸ್ತ ಅಥೋತ್ತರ. ಅಲ್ಲಿಗೆ ಅದಕ್ಕೆ ಅದೇ ಮುಗೀತು. ನಾಳೆ ದಿವಸ ಮುಂದಿನ ವಿಷಯ, ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಯ. ಆನಂದತೀರ್ಥವರದೆ ದಾನವಾರಣ್ಯ ಪಾವಯೇ ಜ್ಞಾನದಾಯಿನಿ ಸರ್ವೇ ಶ್ರೀನಿವಾಸೇ ಅಸ್ತು ತೇ ನಮಃ.